welcome back to my YouTube channel. Hope ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಬಾ ಇವಾಗ ಹೇಳು ಹಲೋ ಅನ್ನು. ಹಲೋ ಹೇಳಮ್ಮ. ಹಲೋ ನಮಸ್ತೆ ಮಾಡೋಯ್ತು. ಹೇಗಿದ್ದೀರಾ ಎಲ್ಲರೂ? ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ ಮೀಶೋ ಹಾಲ್ ಬೇಕಾ ಇಲ್ಲ ರ್ಯಾಂಡಮ್ ಬ್ಲಾಗ್ ಬೇಕಾ ಅಂತ. ಆಲ್ಮೋಸ್ಟ್ 80% ಮೀಶೋ ಹಾಲ್ ಅಂತ ಬಂದಿದೆ. ಮತ್ತು ಇನ್ನೊಂದು ಹಾಕಿದ್ದೆ, ಅದರಲ್ಲಿ ಟಾಪ್ ವೇರಾ ಇಲ್ಲ ಬಾಟಮ್ ವೇರಾ ಅಂತ. ಟಾಪ್ ವೇರ್ ಅಂತ ಹೇಳಿದ್ದೀರಾ ಅಮ್ಮ. ವಿಡಿಯೋ ಮಾಡೋರ್ಗು ಸುಮ್ಮನಿರು ಬಂಗೋರಿ. ವಿಡಿಯೋ ಮಾಡೋಣ, ಸುಮ್ಮನಿರಮ್ಮ. ವಿಡಿಯೋ ಮಾಡೋಣ. ಓಕೆ ಓಕೆ ಆಯಿತಾ. ಅದಕ್ಕೇ ಟಾಪ್ ವೇರ್ಗೆ ಜಾಸ್ತಿ ಓಟ್ಸ್ ಬಂದಿದೆ. ಸೊ ಎಸ್, ಮೀಶೋ ಹೇಳಬೇಕು ಅಂದರೆ ಅದೊಂದು ಬೆಸ್ಟ್ ಆ್ಯಪು. ಚೀಪಾಗೂ ಸಿಗುತ್ತೆ ಮತ್ತು ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಬಟ್ ಎಲ್ಲನೂ ಒಂದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಅದಕ್ಕೇ ಯಾರ್ಯಾರಿಗೆ ಈ ವಿಡಿಯೋ ಬೇಕು ಅಂತ ಅಂದರೂ ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ವಿಡಿಯೋ ಕಾಲೇಜ್ ಸ್ಟೂಡೆಂಟ್ಸ್ಗೆ ಇಲ್ಲ ಕೆಲ್ಸಕ್ಕೆ ಹೋಗೋರಿಗೆ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ಎಲ್ಲಿ ತೊಗೊಳ್ಳೋದು, ಆನ್ಲೈನಲ್ಲಿ ಬೆಟರ್ ಆಫ್ಲೈನಲ್ಲಿ ಬೆಟರ್? ಆಫ್ಲೈನಲ್ಲೂ ಬೆಟರೇ, ಯಾಕಂದರೆ ಬಟ್ಟೆ ಅಲ್ಲೇ ನೋಡಿರ್ತೀವಿ, ನೋಡಿ ಅಲ್ಲೇ ತೊಗೊತೀವಿ. ಬಟ್ ಆನ್ಲೈನಲ್ಲಿ ಸ್ವಲ್ಪ ಭಯ ಇರುತ್ತೆ, ಅಯ್ಯೋ ಚೆನ್ನಾಗಿ ಬಂದಿಲ್ಲ ಅಂದರೆ. ಬಟ್ ಇನ್ನೊಂದು ಏನಂದರೆ ಮೀಶೋಲಿ ಈಸಿಯಾಗಿ ರಿಟರ್ನ್ ಮಾಡ್ಬೋದು. ರಿಟರ್ನ್ ಬಟ್ಟೆ ನಿಮ್ಗೆ ಇಷ್ಟ ಆಗಿಲ್ವಾ ಇಲ್ಲ ಡ್ಯಾಮೇಜ್ ಆಗಿದ್ದರೆ ನೀವು ರಿಟರ್ನ್ ಹಾಕ್ತೀರಾ ಅಂತ ಅಂದ್ಕೊಳ್ಳಿ. ಆಗ ಈಸಿಯಾಗಿ ನಿಮ್ಮ ರಿಟರ್ನ್ ತೊಗೊಂಡೋಗಿದ ತಕ್ಷಣ ಅಲ್ಲೇ ಸ್ಪಾಟಲ್ಲೇ ನಿಮಗೆ ಕ್ಯಾಶ್ ಬ್ಯಾಕ್ ಬರುತ್ತೆ ಗೈಸ್. ಸೊ ಏನೋ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ರು ಬೇಗ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಬೇಡಿ. ಆ್ಯಂಡ್ ನನ್ನ ಪ್ರೀವಿಯಸ್ ವೀಡಿಯೋಸ್ನ ಯಾರಿನ್ನೂ ನೋಡಿಲ್ವೋ ಬೇಗ ಹೋಗಿ ವಾಚ್ ಮಾಡಿ. ಸೊ ಇದೊಂದು ಟಾಪು, ಇದು ಕಾಟನ್ದು. ಇದ್ರ ಪ್ರೈಸು ನಾನು ನಿಮಗೆ ಇಲ್ಲಿ ಹಾಕಿರ್ತೀನಿ. ಯಾವ್ದ್ಯಾವ್ದು ನನ್ನ ಹತ್ರ ಇದೆಯೋ ಅದ್ರದ್ದೆಲ್ಲ ನಾನು ಹಾಕಿರ್ತೀನಿ, ಸ್ಕ್ರೀನ್ಶಾಟ್ ಹೊಡೆದು ನೋಡ್ಕೊಳ್ಳಿ ಅದನ್ನು. ಈ ಟಾಪು ನನಗೆ ತುಂಬಾ ಇಷ್ಟ ಆಯಿತು ಅಂತ ತೊಗೊಂಡೆ. ಯೂಶ್ವಲಿ ನಾನು ಹಾಫ್ ಸ್ಲೀವ್ಸ್ ಯಾವುದೂ ಹಾಕೋದಿಲ್ಲ, ಬಟ್ ಇದನ್ನು ಹಾಕ್ಕೊಂಡು ಇದ್ರ ಮೇಲೆ ನಾನು ಜಾಕೆಟ್ ವೇರ್ ಮಾಡ್ತೀನಿ. ನಿಮ್ಮಿಷ್ಟ, ನೀವು ಜಾಕೆಟ್ ಆದರೂ ವೇರ್ ಮಾಡ್ಬೋದು, ಇಲ್ಲಾಂದರೆ ಹಾಗೆ ವೇರ್ ಮಾಡ್ಬೋದು. ಇದನ್ನು ಜೀನ್ಸ್ ಮೇಲೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಗೈಸ್. ಆ್ಯಂಡ್ ನನ್ನ ಸೆಕೆಂಡ್ ಟಾಪ್ ಇದು ಗೈಸ್. ಈ ಟಾಪ್ನ ನೀವು ನೋಡಿರ್ತೀರ. ನಾನು ಅಪ್ಪುಗೆ ಹುಡುಗಿ ಥರ ರೆಡಿ ಮಾಡಿ ಈ ಟಾಪ್ನ ಹಾಕಿದ್ದೆ, ಸರಿನಾ? ಈ ಥರ ನನ್ನ ಹತ್ರ 2 ಟಾಪ್ ಇದೆ. ಅದರಲ್ಲಿ ಒಂದು ಅಪ್ಪುಗೆ ಹಾಕಿದ್ದೆ, ಈ ಕೆಳಗಡೆ ಇದೆ ಅದು ಒಂದು. ಸೊ ಇದೊಂದು ಟಾಪು. ಇದನ್ನು ಅಷ್ಟೇ ಜೀನ್ಸ್ ಮೇಲೆ ಹಾಕ್ಕೊಳ್ಬೋದು. ಯಾರು ಬೇಕಾದ್ರೆ, ಅಂದರೆ ಕಾಲೇಜ್ಗಾದರೂ ಹಾಕ್ಕೊಂಡು ಹೋಗ್ಬೋದು, ಇಲ್ಲಾಂದರೆ ಆಫೀಸ್ಗೂ ಕೂಡ ಹಾಕ್ಕೊಂಡು ಹೋಗ್ಬೋದು. ನಾನು ಯೂಶ್ವಲಿ ಇದ್ರ ಮೇಲೆ ಜಾಕೆಟ್ ಹಾಕ್ತೀನಿ. ಸೊ ಇದು ಕೂಡ 36 ಸ್ಮಾಲ್ ಸೈಜು. ಇದ್ರದ್ದು ಪ್ರೈಸ್ ಕೂಡ ನಾನು ನಿಮಗೆ ಇಲ್ಲಿ ಹಾಕಿರ್ತೀನಿ, ನೀವು ನೋಡ್ಕೊಳ್ಬೋದು. ನಿಮ್ಗೇನಾದರೂ ಲಿಂಕ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ಕಳಿಸ್ತೀನಿ. ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ. ಇಲ್ಲಾಂದರೆ ಲಿಂಕ್ನ ನಾನು ನಿಮಗೆ ಕಳಿಸ್ತೀನಿ. ಕಮೆಂಟ್ ಮಾಡಿ ಯಾರಿಗೆ ಬೇಕು, ಯಾವ ಟಾಪ್ ಬೇಕು ಅದನ್ನು ನಾನು ಕಮೆಂಟ್ ಮಾಡಿ ನಾನು ನಿಮಗೆ ಲಿಂಕ್ ಕಳಿಸ್ತೀನಿ. ಆ್ಯಂಡ್ ನನ್ನ 3ನೇ ಟಾಪ್ ಇದು ನನ್ನ ತಮ್ಮನ ಬರ್ತಡೆಗೆ ಹಾಕ್ಕೊಳ್ಳೋಣ ಅಂತ ಆರ್ಡರ್ ಮಾಡಿದೆ. ಇದು ಸ್ಮಾಲ್ ಸೈಜು 36, ತುಂಬ ದೊಡ್ಡದು ನನಗೆ ಈ ಟಾಪು. ಸ್ಟಿಚ್ ಹಾಕ್ಸಿಲ್ಲ, ನಾನಿನ್ನು ಹಾಕಿಸ್ಬೇಕು. ಆ್ಯಂಡ್ ನನಗೆ ಇಷ್ಟ ಆಯಿತು ಗೈಸ್, ಈ ಟಾಪ್ ತುಂಬಾ ಇಷ್ಟ ಆಯಿತು. ಸೊ ಇದನ್ನು ಅಷ್ಟೇ ಕೂಡ ತುಂಬಾ ವರ್ತಿದೆ. ಅದಕ್ಕೆ 280 ಏನೋ ಕೊಟ್ಟೆ ನಾನು, ವರ್ತಿದೆ ಗೈಸ್. ಸೊ ನೀವು ಯಾರಾದರೂ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಗೋ ಆನ್. ಆ್ಯಂಡ್ ನಾನು ಹಾಗೆ ಮಡಿಸಿಟ್ಟಿಲ್ಲ ಅಂದರೆ ನಮ್ಮಮ್ಮ ಕೆಳಗಡೆಯಿಂದ ಬರ್ತಾರೆ. ಆ್ಯಂಡ್ ನನ್ನ ನೆಕ್ಸ್ಟ್ ಟಾಪ್ ಇದು ನಾನು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ. ಬಟ್ ಈ ಥರ ಬಂತು, ನಾಟ್ ಬ್ಯಾಡ್, ಇಷ್ಟ ಆಯಿತು. ಬಟ್ ಇಲ್ಲಿ ಫುಲ್ ಪಫಿ ಇದೆ, ಸ್ಟ್ರೆಚಬಲ್ಲು. ಅಲ್ಲಿ ಶೋ ಎಷ್ಟು ಬೇಕಾದರೂ ಸ್ಟ್ರೆಚ್ ಮಾಡ್ಕೊಳ್ಬೋದು. ಇದು ಸ್ಮಾಲ್ ಸೈಜನ್ನು ತರ್ಸ್ಕೊಂಡಿದ್ದು, ಇಲ್ಲಿ ಹಾಕಿಲ್ಲ ಟ್ಯಾಗು, ಸ್ಮಾಲ್ ಸೈಜು. ಇದರದ್ದು ಪ್ರೈಸ್ ನನಗೆ ಗೊತ್ತಿಲ್ಲ. ಆಲ್ಮೋಸ್ಟ್ 5 to 6 months ಆಯಿತು ನನಗೆ ಟಾಪ್ ತರಿಸ್ಕೊಂಡು. ಬಟ್
ಇನ್ನೂ ಹಾಕ್ಕೊಂಡಿಲ್ಲ, ಒಂದ್ಸಲಿನೂ ನೋಡೋಣ ಹಾಕೋತೀನಿ. ಸೊ ಇದು ನನ್ನ ನೆಕ್ಸ್ಟ್ 4ನೇ ಟಾಪ್. ಓಕೆ, ಇದಿಷ್ಟು ನನ್ನ ಇನ್ನೂ ತುಂಬಾ ಇದೆ. ಇವಾಗ ಸದ್ಯಕ್ಕೆ ನಾನು ಇಷ್ಟು ಮಾತ್ರ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ನೆಕ್ಸ್ಟ್ ತೋರಿಸ್ತೀನಿ. ಆ್ಯಂಡ್ ಯಾಕಂದರೆ ಇವಾಗ ಅಪ್ಪು ಇದ್ದಾನೆ, ಅವನಿಗೆ ಬೇರೆ ಹುಷಾರಿಲ್ಲ. ಸೊ ಅದಕ್ಕೆ ನಾನು ಜಾಸ್ತಿ ಡ್ರೆಸ್ನೆಲ್ಲ ಕ್ಲೀನಾಗಿ ಜೋಡಿಸಿಟ್ಟಿದ್ದೆ ಕಬೋರ್ಡಲ್ಲಿ. ಮತ್ತೆ ಅದನ್ನು ಹುಡುಕಿ ಮತ್ತೆ ಅದನ್ನು ತೆಗಿಯೋದಕ್ಕಾಗಲ್ಲ ಅಂತ ಎಷ್ಟು ಕೈಗೆ ಸಿಕ್ತು ಅಷ್ಟನ್ನು ಮಾತ್ರ ತೊಗೊಂಡ್ಬಂದು ನಿಮಗೆ ತೋರಿಸ್ತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಪಾರ್ಟ್ 2 ಅಂತ ಕಮೆಂಟ್ ಹಾಕಿ, ನಾನು ಪಾರ್ಟ್ 2 ಮಾಡ್ತೀನಿ. ಆ್ಯಂಡ್ ಇನ್ನೂ ಬಾಟಮ್ ವೇರ್ ಮಾಡೋದಿದೆ. ಆ್ಯಂಡ್ ಕೆಲವೊಂದು ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿದ್ದೀನಿ ನಿಮಗೆ ತೋರಿಸೋಣ ಅಂತ. ಲೈಕ್ ಅಂದರೆ ಕೆಲವೊಬ್ರು ಅಂತಾರೆ ಸ್ಕ್ಯಾಮ್ ಮಾಡ್ತಾರೆ ಮೀಶೋದವರು ಅಂತ. ಅದಕ್ಕೆ ನಿಮ್ಮ ಮುಂದೆ ತೋರಿಸೋಣ ಅಂತ ಅಂದ್ಬಿಟ್ಟು, ಓಪನ್ ಮಾಡಿ ತೋರಿಸೋಣ ಅಂದ್ಬಿಟ್ಟು ನಾನು ಹಾಗೆ ಇನ್ನೂ ಆರ್ಡರ್ ಮಾಡಿರೋದು ಯಾವುದು ಬಂದಿಲ್ಲ ನನಗೆ. ಬಂದಿದ ತಕ್ಷಣ ವಿಡಿಯೋ ಮಾಡ್ತೀನಿ. ಸೊ ಆವಾಗ ನಾನು ನಿಮಗೆ ತೋರಿಸ್ತೀನಿ ಸ್ಕ್ಯಾಮ ಇಲ್ಲ ಏನು ಅಂತ ನೋಡೋಣ. ಆ್ಯಂಡ್ ನಾನು ಈಗ ಇದಿಷ್ಟು ಟಾಪ್ಸ್ ಕಲೆಕ್ಷನ್ಸು ಜೀನ್ಸ್ ಮೇಲೆ ಹಾಕೋದು. ಆ್ಯಂಡ್ ನನ್ನ ನೆಕ್ಸ್ಟ್ ಶರ್ಟ್ಗಳನ್ನ ತೋರಿಸ್ತೀನಿ. ಶರ್ಟ್ಗಳನ್ನ ಜಿಂಗಲಾಲ ಶರ್ಟ್ ಗೈಸ್. ಸೊ ಈ ಶರ್ಟ್ ನನಗೆ ಅಕ್ಕ ಆರ್ಡರ್ ಮಾಡಿದ್ದು, 2 ಆರ್ಡರ್ ಮಾಡಿಬಿಟ್ಟಿದ್ದು. ಸೊ ಮತ್ತೆ ಇನ್ನೊಂದು ತೊಗೊಂಡು ಹೋಗಲ್ವಲ್ಲ, ಒಂದು ಕೊಟ್ಬಿಟ್ವಿ ರಿಟರ್ನು. ಸೊ ಇದ್ಯಾಕೋ ನಂಗೆ ಇಷ್ಟ ಆಯಿತು ಅಂದ್ಬಿಟ್ಟು ಇದು ನಾನೇ ಇಟ್ಕೋತೀನಿ ಅಂತ ಅಂದೆ. ಇದು ಎಸ್ ಸೈಜು. ಇದ್ರದ್ದು ಪ್ರೈಸ್ ಕೂಡ ನನಗೆ ನೆನಪಿಲ್ಲ. ಬಟ್ ಈ ಕಾರ್ಗೋ ಟೈಪ್ಸ್ ಬರುತ್ತಲ್ವ, ಲೈಕ್ ಫುಲ್ ಕಾರ್ಗೋ ಅಲ್ಲ. ಅಂದರೆ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಯಾವ ಪ್ಯಾಂಟು ಅಂತ. ಆ ಪ್ಯಾಂಟ್ಗೆ ಈ ಟಾಪ್ ಹಾಕ್ಕೊಂಡ್ರೆ ಟ್ರಸ್ಟ್ ಮೀ ಸಕ್ಕತ್ತಾಗಿ ಕಾಣುತ್ತೆ. ನನಗಂತೂ ಈ ಶರ್ಟ್ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ಬಾಟಮ್ ವೇರ್ ಕಲೆಕ್ಷನ್ಸ್ ಮಾಡ್ತೀನಲ್ಲ, ಆ ಒಂದು ಕಾರ್ಗೋ ಟೈಪ್ ಪ್ಯಾಂಟ್ಗೆ ಈ ಶರ್ಟ್ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ, ಬರ್ತಿದೆ. ಇದ್ರದ್ದು ಪ್ರೈಸ್ ಕೂಡ ನನಗೆ ಗೊತ್ತಿಲ್ಲ. ಮೇ ಬಿ ನನ್ನ ಹತ್ರ ಸ್ಕ್ರೀನ್ಶಾಟ್ ಇರುತ್ತೋ ಇಲ್ವಾ ಅದು ನಂಗೆ ಗೊತ್ತಿಲ್ಲ. ಇದ್ರೆ ನಾನು ಇಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಬೋದು. ಆ್ಯಂಡ್ ನನ್ನ ನೆಕ್ಸ್ಟ್ ಶರ್ಟ್ ಇದು ಸ್ಯಾಟಿನ್. ಇದು ಕೂಡ ಎಸ್ ಸೈಜು. ನನಗೆ ಈ ಶರ್ಟು ತುಂಬ ಅಂದರೆ ತುಂಬಾ ಇಷ್ಟ ಆಯಿತು, ಸ್ಯಾಟಿನ್ನು. ಬಟ್ ಏನಂದರೆ ಈ ಥರ ಸುಕ್ಕಾಗಿರುತ್ತೆ, ಅದಕ್ಕೆ ಬೇಜಾರಷ್ಟೇ. ಬಿಟ್ಟರೆ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಗೈಸ್. ನೋಡಿ, ಇದುವರೆಗೂ ಒಂದು 2 ಸಲ ಹಾಕಿದ್ದೀನಿ. ಒಂದು ಬಂಡಿಕಾಳಮ್ಮ ದೇವಸ್ಥಾನಕ್ಕೆ ಹೋದಾಗ, ಇನ್ನು ಯುಗಾದಿ ಹಬ್ಬದ ದಿನ ಹಾಕಿದ್ದೆ. ಅದನ್ನು ಬಿಟ್ಟರೆ ಮತ್ತೆ ಯಾವುದೋ ಒಂದು ಏನಕ್ಕೋ ಒಂದು ಫಂಕ್ಷನ್ಗೇನೋ ಹಾಕ್ಕೊಂಡು ಹೋಗಿದ್ದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಈ ಶರ್ಟು. ಇದನ್ನು ಬ್ಲೂ ಕಲರ್ ಜೀನ್ಸ್ ಮೇಲೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಬ್ಲ್ಯಾಕ್. ನನಗನ್ಸೋ ಪ್ರಕಾರ ಬ್ಲೂ ಜೀನ್ಸ್ ಮೇಲೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಇದ್ರ ಪ್ರೈಸ್ ಕೂಡ ನನಗೆ ಗೊತ್ತಿಲ್ಲ, ಇಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಬೋದು. ಆಲ್ಮೋಸ್ಟ್ ಎಲ್ಲಾದರೂ ಪ್ರೈಸ್ನು ನಾನು ಇಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಬೋದು. ಆ್ಯಂಡ್ ಇದನ್ನೇನಂತಾರೆ ಅಂತ ನನಗೆ ಗೊತ್ತಿಲ್ಲ. ಆ್ಯಂಡ್ ನೆಕ್ಸ್ಟ್ ಒನ್ ಇದನ್ನೇನಂತಾರೆ ಅಂತ ನನಗೆ ಗೊತ್ತಿಲ್ಲ ಗೈಸ್, ಸೀರಿಯಸ್ಲಿ. ಸೊ ಇದನ್ನು ನಾನು ಯಾಕೆ ತರಿಸ್ಕೊಂಡೆ ಅಂದರೆ ಇದ್ರ ಮೇಲೆ ಹಾಕ್ಕೊಳ್ಬೋದು, ಜಾಕೆಟ್ ಮೇಲೆ ಹಾಕ್ಕೊಳ್ಬೋದು, ಶರ್ಟ್ ಮೇಲೆ ಹಾಕ್ಕೊಳ್ಬೋದು ಅಂತ ಕಾಂಬೋ ಇತ್ತು. ಸೊ ಬ್ಲ್ಯಾಕ್ ಮತ್ತು ವೈಟ್ 2 ಕಲರ್ ಇತ್ತು, ಅದಕ್ಕೇ ಇದನ್ನೊಂದು ಆರ್ಡರ್ ಮಾಡಿದೆ. ತುಂಬಾ ಕಮ್ಮಿನೇ ಇದೆ ಇದ್ರ ಪ್ರೈಸ್, ಎಷ್ಟು ಅಂತ ನಾನು ಹಾಕಿರ್ತೀನಿ, ನೋಡ್ಕೊಳ್ಬೋದು. ಇದ್ರದ್ದು ಸೈಜ್ ಕೂಡ ಎಸ್ಸು 2 ಬಂದಿತ್ತು, ಅದರಲ್ಲಿ ಒಂದು ಬ್ಲ್ಯಾಕ್ ಎಲ್ಲೋ ಹಾಕ್ಬಿಟ್ಟಿದ್ದೀನಿ. ಆ್ಯಂಡ್ ಇದು ವೈಟ್ ಕಲರು ಬರ್ತಿದೆ, ಇಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಬೋದು. ಆ್ಯಂಡ್ ಬಾ ನೋಡಿ 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 ಎಲ್ಲರೂ ನೋಡಿ. ಏನಿದು? ಅಪ್ಪುಗೆ ಹುಷಾರಿಲ್ಲ ಗೈಸ್, ಅಲ್ಲ ಮಗನೇ. ಅದಕ್ಕೆ ಈಗ ಜಾಸ್ತಿ ವೀಡಿಯೋದಲ್ಲವನ್ನ ತೋರ್ಸೋಕ್ಕೆ ಹೋಗ್ತಾಯಿಲ್ಲ ನಾವು. ಕೋಲ್ಡ್ ಆಗಿಬಿಟ್ಟಿತ್ತು, ಫೀವರ್ ಆಗಿಬಿಟ್ಟಿತ್ತು. ಇವಾಗ ಪರವಾಗಿಲ್ಲ, ಆರಾಮಾಗಿದ್ದಾನೆ. ಅಲ್ಲ ಜಿಜ್ಜಿ ಮಾಡ್ಕೋತೀಯಾ? ಲೈಟ್ ಬೇಕು, ಕರೆಂಟ್ ಲೈಟು. ನೆಕ್ಸ್ಟ್ ಶರ್ಟ್ ಇದು ನನ್ನ ನೆಕ್ಸ್ಟ್ ಶರ್ಟ್ ಇದು ಗೈಸ್, ಸ್ಟ್ರೆಚಬಲ್ ಇದೆ. ಇದ್ರದ್ದು ಕೂಡ ಎಸ್. ನಾನು ತಗೊಳ್ಳೋದೆಲ್ಲ ಎಸ್ಸೆ, ಸ್ಮಾಲ್ ಸೈಜ್ ತಗೊಳ್ಳೋದು. ನೋಡಿ, ಇದನ್ನು ತಗೊಳ್ಳೋದಕ್ಕೆ ಒಂದು ರೀಸನ್ ಇದೆ, ಅದನ್ನು ನಾನು ಹೇಳ್ತೀನಿ ಮುಂದೆ ಒಂದಿನ, ನಿಮಗೆ ಗೊತ್ತಾಗುತ್ತೆ ಬ್ಲಾಗ್ ಮಾಡಿದಾಗ.
ನೆಕ್ಸ್ಟ್ ವೀಡಿಯೋಲಿ ಗೊತ್ತಾಗುತ್ತೆ. ಸೊ ಇವಾಗ ಸದ್ಯಕ್ಕೆ ಇದು ನಂಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಈ ಶರ್ಟು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಇದೊಂದು ಆ್ಯಂಡ್ ನನ್ನ ಫೇವ್ರೆಟ್ ಶರ್ಟ್ ಪಿಂಕ್. ಇದನ್ನ ಯಾರೋ ಒಬ್ಬರು ಹಾಕಿದ್ರು ಗೈಸ್, ಯಾರು ಅಂತ ನಂಗೆ ಚೆನ್ನಾಗಿ ನಂಗೆ ಯಾರು ಅಂತ ಗೊತ್ತಿಲ್ಲ. ಇನ್ಸ್ಪಿರೇಷನ್ ಆಗಿ ತೊಗೊಂಡು ಇದನ್ನು ತೊಗೊಂಡೆ ನಾನು. ಆ್ಯಂಡ್ ರೀಲ್ಸಲ್ಲಿ ಈ ಔಟ್ಫಿಟ್ ಏನಂತಾರೆ, ಮ್ಯಾಚಿಂಗ್ ಔಟ್ಫಿಟ್ ಅನ್ಬೋದು. ಅಂದರೆ ವೈಟ್ ಕಲರ್ ಜೀನ್ಸ್ಗೆ ಇಲ್ಲಾಂದರೆ ವೈಟ್ ಕಲರ್ ಏನಂತಾರೆ ಯಾವುದದು ಟ್ರೌಸರ್ಗೆ ಈ ಪಿಂಕ್ ಕಲರ್ನ ಹಾಕ್ಕೊಂಡು ಇನ್ಶರ್ಟ್ ಮಾಡಿದ್ರೆ ಆಸಮ್ ಆಗಿರುತ್ತೆ. ಸೊ ಇದು ನನ್ನ ನೆಕ್ಸ್ಟ್ ಶರ್ಟು. ಇದು ಕೂಡ ಸ್ಮಾಲ್ ಸೈಜೇ, ಸಕ್ಕತ್ತಾಗಿ ಕಾಣುತ್ತೆ. ನಾನು ಇದನ್ನು ಯಾವುದಕ್ಕೋ ಒಂದು ನಮ್ಮ ಅಕ್ಕನ ಬ್ಲಾಗಲ್ಲಿ ನೋಡಿರ್ತೀರ. ನನಗೆ ಇದೊಂದು ಶರ್ಟು ನಂಗೆ ತುಂಬಾ ಇಷ್ಟ ಆಗಿ, ತುಂಬ ಅಂದರೆ ತುಂಬಾ ಇಷ್ಟ ಆಗಿ ಈ ಶರ್ಟ್ನ ತೊಗೊಂಡೆ. ಸೊ ಇದು ನನ್ನ ನೆಕ್ಸ್ಟ್ ಶರ್ಟ್. ಇದ್ರದ್ದು ಪ್ರೈಸ್ ಇಲ್ಲ ಹಾಕಿರ್ತೀನಿ, ನೋಡ್ಕೊಳ್ಳಿ. ಮೆಟ್ಲತ್ತೆ ಇಲ್ಲಿ ಅಷ್ಟರಲ್ಲಿ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆ್ಯಂಡ್ ಇದೊಂದು ಜಾಕೆಟ್ ಟೈಪು, ತುಂಬ ಕಮ್ಮಿ ಪ್ರೈಸ್ಗೆ ಸಿಕ್ತು ನನಗಿದು. ಮೇ ಬಿ ಇವಾಗ ಔಟ್ ಆಫ್ ಸ್ಟಾಕ್ ಆಗಿರ್ಬೋದು ಅಂತ ನಾನು ಅನ್ಕೊತೀನಿ, ನನಗೂ ಗೊತ್ತಿಲ್ಲ. ನಾನು ನೋಡಿದಾಗ ಔಟ್ ಆಫ್ ಸ್ಟಾಕ್ ಆಗಿತ್ತು. ವೆಯ್ಟ್ ಮಾಡಿ ನಾನು ಇದನ್ನು ತೊಗೊಂಡಿದ್ದು. ಇದು ಕೂಡ ಸ್ಮಾಲ್ ಸೈಜು. ಇದ್ರದ್ದು ಪ್ರೈಸ್ ತುಂಬ ಅಂದರೆ ತುಂಬಾ ಕಮ್ಮಿ ಇದೆ. ಆ್ಯಂಡ್ ಎಸ್ ಸ್ಟ್ರೆಚಬಲ್, ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಎಸ್ ಗೈಸ್, ಇದು ನನ್ನ ಟಾಪ್ ವೇರ್ ಕಲೆಕ್ಷನ್ಸು. ಅಂದರೆ ಶರ್ಟ್ಸ್ ಮತ್ತು ಟಾಪ್ಸು, ಜಾಕೆಟು ನನ್ನ ಹತ್ರ ಒಂದೆರಡು ಅಷ್ಟೇ ನಾನು ತೊಗೊಂಡಿರೋದು. ಅದನ್ನು ಬಿಟ್ಟರೆ ಶರ್ಟ್ಸು ಮತ್ತು ಟಾಪ್ಸು ಜಾಸ್ತಿ ಇದೆ. ಅದಕ್ಕಿಂತ ಪ್ಯಾಂಟ್ಗಳು ಅದಂತೂ ಕಲೆಕ್ಷನ್ಸ್ ತುಂಬಾ ಇಟ್ಕೊಂಡಿದ್ದೀನಿ. ಸೊ ಇದಿಷ್ಟು ನನ್ನ ಟಾಪ್ ವೇರ್ ಕಲೆಕ್ಷನ್ಸು, ಶರ್ಟ್ಸು ಮತ್ತು ಟಾಪ್ಸು, ಜಾಕೆಟ್ಟು. ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ನನ್ನ ಬಾಟಮ್ ವೇರ್ ಕಲೆಕ್ಷನ್ಸ್ನ ಮಾಡ್ತೀನಿ. ಆ್ಯಂಡ್ ನನ್ನ ಹತ್ರ ಟಾಪ್ಸ್ ಮತ್ತು ಶರ್ಟ್ಸ್ಗಿಂತ ಪ್ಯಾಂಟ್ಸ್ಗಳೇ ತುಂಬ ಜಾಸ್ತಿ ಇದೆ. ಆ್ಯಂಡ್ ಪ್ಯಾಂಟ್ಸ್ಗಳಲ್ಲೂ ಒಂದು 3 ಟೈಪ್ ಏನೋ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಯಾಂಟ್ಸ್ ಇಟ್ಕೊಂಡಿದ್ದೀನಿ. ಸೊ ಇದಿಷ್ಟು ನನ್ನ ಟಾಪ್ ವೇರ್ ಕಲೆಕ್ಷನ್ಸು. ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ನಿಮ್ಗೆ ಯಾರಿಗಾದರೂ ಟಾಪು ಈ ನನ್ನ ಹತ್ರ ಇರೋ ಈ ಟಾಪ್ಸಲ್ಲಿ ಮತ್ತು ಶರ್ಟ್ಸಲ್ಲಿ ಶರ್ಟ್ಸ್ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಅದನ್ನು ಕಳಿಸ್ಕೊಡ್ತೀನಿ. ಯಾವ ಟಾಪ್ ಬೇಕು, ಯಾವ ಕಲರ್ ಅನ್ನೋದನ್ನ ಕಮೆಂಟ್ ಮಾಡಿ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಹೋಪ್ ಆ್ಯಂಡ್ ಇದೇ ಥರ ನಿಮ್ಮ ಸಪೋರ್ಟ್ ಇರಲಿ, ಇನ್ನೂ ಜಾಸ್ತಿನೇ ಇರಲಿ, ಎಲ್ಲರ ಮೇಲೂ ಇರಲಿ. ಸೊ ಇಲ್ಲಿಗೆ ವಿಡಿಯೋನ ಏನು ಮಾಡ್ತಾಯಿದ್ದೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಐ ಲವ್ ಯು ಆಲ್.